ಇನ್ನು ಸಿಎಂ ಸಿದ್ದರಾಮಯ್ಯ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ಪಟ್ಟಣದ ಹೊರವಲಯದಲ್ಲಿ ನಿರ್ಮಾಣಗೊಂಡಿರುವಂತಹ 38 ಕೋಟಿ ವೆಚ್ಚದ 58 ಮೀಟರ್ ಉದ್ದದ ಸೇತುವೆಗೆ ಚಾಲನೆ ಕೊಟ್ಟರು, ಉದ್ಘಾಟನೆ ಮಾಡಿದರು. ನಂತರ ಭಾಷಣ ಆರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಆಜಾನ್ ಆರಂಭ ಆಯಿತು. ಆಜಾನ್ ಮುಗಿಯೋವರೆಗೂ ಸಿಎಂ ಭಾಷಣ ಮಾಡಲಿಲ್ಲ. ಆಜಾನ್ ಮುಗಿದ ನಂತರ ಮತ್ತೆ ಪುನರಾರಂಭ ಮಾಡಿ ಕೇಂದ್ರ ಸರ್ಕಾರ ಮೋದಿ ವಿರುದ್ಧ ಇದನ್ನ ಪಾಲನೆ ಬಹಳ ಜನ ಮಾಡಿದ್ದಾರೆ. ಕುತೂಹಲ ಇದೆ. ಬೆಳಗಿನ ಜಾವದಲ್ಲಿ ಏನಾದ್ರು ಅಪ್ಪಿತಪ್ಪಿ ಒಂದು ಕಾರ್ಯಕ್ರಮ ಇದ್ದು ಅಲ್ಲಿ ಸುಪ್ರಭಾತ ಬಂದಾಗ ಏನ್ ಮಾಡ್ತಾರೋ ಬ್ಯೂಟಿಫುಲ್ ಪಾಯಿಂಟ್. ಇಲ್ಲಿವರೆಗೂ ಆ ಥರದ್ದೇನು ಗೊತ್ತಾಗಿಲ್ಲ ಸರ್. ಸುಪ್ರಭಾತ ಟೈಮ್ ಜಾಸ್ತಿ ಅಲ್ಲ, ಡ್ಯೂರೇಷನ್ ಜಾಸ್ತಿ, ಕಾಯಲ್ಲ, ಅಷ್ಟೊತ್ತು ಕಾಯಕ್ಕಾಗಲ್ಲ ಅನ್ಸುತ್ತೆ. ದೇವರೇ ಕಾಪಾಡಬೇಕು. ವಿಜಯಪುರ ನಗರದ ಆದರ್ಶ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾಮೂಹಿಕ ದಯಾಮರಣಕ್ಕೆ ಮನವಿ ಕೊಟ್ಟಿದ್ದಾರಂತೆ. ಹೌದಾ? ಅಲ್ಲಿ ಯಾರೋ ಅಧಿಕಾರಿ ಒಬ್ಬರು ಭ್ರಷ್ಟಾಚಾರ ಆಗಲೇಬೇಕು ಅಂತ ಇವ್ರನ್ನೆಲ್ಲ ಪ್ರೆಷರ್ ಅಂತೆ, ಇದಕ್ಕೆ ಇಷ್ಟು ಕಲೆಕ್ಟ್ ಮಾಡಿ ಅದಕ್ಕೆ ಅಷ್ಟು ಕಲೆಕ್ಟ್ ಮಾಡಿ ಅಂತ ಟಾರ್ಗೆಟ್ ಅಂತೆ. ನಮ್ಮ ಕೈಲಿ ಆಗಲ್ಲ, ದಯವಿಟ್ಟು ನಮಗೆ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತೆಲ್ಲ ಕೇಳಿ. ಇದು ನಿಜಾನೇ ಆದರೆ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಮಾಡಿ ದಿಸ್ ಆಫೀಸರ್ಸ್ ಶುಡ್ ನಾಟ್ ಬಿ ಇನ್ ಡಿಪಾರ್ಟ್ಮೆಂಟ್ ಅಪ್ಪ, ದೇ ಮಸ್ಟ್ ಬಿ ಡಿಸ್ಮಿಸ್ಡ್ ಬೈ ಎ ಕ್ಯಾಬಿನೆಟ್ ರೆಸಲ್ಯೂಷನಲ್ಲಿ. ಡೆಫಿನೆಟ್ಲಿ ಹೇಳ್ತೀನಿ ಡಾಕ್ಟ್ರೇ, ನಿಮ್ಮ ಟೈಮಲ್ಲಿ ಇನ್ನೇನೇನು ನೋಡಬೇಕೋ ನಾವು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ. ಒಂದು ಸರಿ ಒಂದು ಲಿಸ್ಟ್ ಕೊಟ್ಬಿಟ್ಟು ದಯಪಾಲಿಸ್ಬಿಟ್ಟು ಮತ್ತು ಜೊತೆಗೆ ಒಂಚೂರು ವಿಷಾನೂ ಕೊಟ್ಬಿಡಿ ರಾಜ್ಯದ ಜನಕ್ಕೆ. ಇದು ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀರ್ರಿ ನಿಮ್ಮ ತೆವಲುಗಳು, ನಿಮ್ಮ ಹೇಸಿಗೆ ತಿನ್ನೋ ಕಾರ್ಯಕ್ರಮಗಳಿಗೆ, ರಾಜಕಾರಣಿಗಳಿಗೆ. ನನ್ನ ಕೈಲಿ ಪೊಲೀಸ್ನವ್ರ ಕಿರ್ಕೊಳ್ಳ ತಡೆಯೋಕ್ಕಾಗ್ತಿಲ್ಲ, ದಯಾಮರಣಕ್ಕೆ ಕೊಡಿ ಅಂತ ಕೇಳಿದ್ದೀನಿ. ಇದು ಕೇಳಿರಲಿಲ್ಲಪ್ಪ. ಇನ್ನೇನು ಬಾಕಿ ಇದೆಯಪ್ಪ ನಿಮ್ಮ ಘನತೆ ವೆತ್ತ ಕಚಡಗಳಿಗೆ? ನಾಚಿಕೆನೂ ಆಗಲ್ಲ. ನಿಜ ಆದರೆ ಮಾತ್ರ ಇದಕ್ಕಿಂತ ಶೇಮ್ ಇನ್ನೊಂದಿಲ್ಲ. ಎಸ್.